ಸೌಜನ್ಯ ಪರ ಹೋರಾಟ ಇನ್ನೂ ನಿಂತಿಲ್ಲ. ತಿಮರೋಡಿಗಾಗಿ ಬೆಳತಂಗಡಿಯಲ್ಲಿ ಭಾರಿ ಹೋರಾಟಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಅಕ್ಟೋಬರ್ 27ನೇ ತಾರೀಖು ಬೆಳತಂಗಡಿಯಲ್ಲಿ ಮಹಾಸಭೆಯೊಂದು ನಡೆಯುತ್ತೆ. ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿಗಾಗಿ ಬೆಳತಂಗಡಿಯ ಇತಿಹಾಸದಲ್ಲಿ ಈ ಹಿಂದೆ ಎಂದು ಕಂಡು ಕೇಳರಿಯದ ಮಹಾಸಭೆಗೆ ಸಾಕ್ಷಿಯಾಗುತ್ತೆ. ಅಕ್ಟೋಬರ್ 27ಕ್ಕೆ ಬೆಳತಂಗಡಿಯಲ್ಲಿ ಮಹಾಸಭೆ ನಡೆಯಲಿದೆ. ಬೆಳತಂಗಡಿ ತಾಲೂಕು ಕಚೇರಿಯ ಮುಂದೆ ಹೋರಾಟಕ್ಕೆ ತಯಾರಿ. ಅಕ್ಟೋಬರ್ 27ನೇ ತಾರೀಕು ಸಮಯ ಬೆಳಗ್ಗೆ 10:30ಕ್ಕೆ ತಹಶೀಲ್ದಾರ್ ಮುಖೇನ ಮನವಿ. ಕಪ್ಪು ಪಟ್ಟಿ ಧರಿಸಿ ಬೀದಿಗಿಳಿಯಲಿರುವಂತಹ ಸೌಜನ್ಯ ಹೋರಾಟಗಾರರು. ಸೌಜನ್ಯ ಪರ ಹೋರಾಟಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸುಳ್ಳು ದೂರುಗಳ ವಿರುದ್ಧ ಸಮರ ಎಂದ ಹೋರಾಟಗಾರರು. ಹೋರಾಟ ನಮ್ಮ ಹಕ್ಕು, ಸುಳ್ಳನ್ನ ಗುದ್ದಿ ಸತ್ಯವನ್ನ ಹೊರತರ್ತೀವಿ. ಮಹೇಶ್ ಶೆಟ್ಟಿ ವಿರುದ್ಧ ಹೊರಡಿಸಿದ ಗಡೀಪಾರು ವಾಪಸಾತಿಗಾಗಿ ಹೋರಾಟಗಳು ನಡೆಯುತ್ತೆ. ಸೌಜನ್ಯ ಹೋರಾಟಗಾರರಿಂದ ಅತಿ ದೊಡ್ಡ ಹೋರಾಟಕ್ಕೆ ವೇದಿಕೆ ರೆಡಿಯಾಗಿದೆ. ಈ ಹೋರಾಟದ ಸಾರಾಂಶ: ತಿಮರೋಡಿಗಾಗಿ ಬೆಳತಂಗಡಿಯಲ್ಲಿ ಭಾರಿ ಹೋರಾಟಕ್ಕೆ ಪ್ಲಾನ್. ಅಕ್ಟೋಬರ್ 27ನೇ ತಾರೀಕು ಬೆಳತಂಗಡಿಯಲ್ಲಿ ಮಹಾಸಭೆಯೊಂದು ನಡೆಯುತ್ತಿದ್ರ ಉದ್ದೇಶ ಏನು ಅಂತ ಕೇಳಿದೆ ನಾನು. ಅದಕ್ಕೆ ಸೌಜನ್ಯ ಪರ ಹೋರಾಟಗಾರರು, ಆ ಪೈಕಿ 2ನೇ ಸಾಕ್ಷಿದಾರ ಜಯಂತ್ ಟಿ ಇದನ್ನು ಸ್ಪಷ್ಟಪಡಿಸಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಸರ್ಕಾರ ಸ್ಟೆಲ್ಲಾ ಹೊರಡಿಸಿರುವ ಗಡೀಪಾರು ಪಟ್ಟಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಸರಿದೆ. ಆ ಪೈಕಿ ಅರುಣ್ ಕುಮಾರ್ ಪುತ್ತಿಲ ಹೆಸರನ್ನೂ ಇದೆ. ಇವರ ಹೆಸರು ಅನಧಿಕೃತ ಅಂತ ಹೇಳ್ತಾರೆ ಸೌಜನ್ಯ ಪರ ಹೋರಾಟಗಾರ. ಯಾಕೆ ಅಂತ ಕೇಳಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ 30ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಆ ಪ್ರಕರಣಗಳ ಪೈಕಿ ಈಗ ಒಂದು 10 ಪ್ರಕರಣಗಳು ಖುಲಾಸೆಗೊಳ್ಳದೆ ಹಾಗೆ ಇದೆ. 30 ಪ್ರಕರಣಗಳು ಕೂಡ ಜೀವಂತವಾಗಿದೆ. ಅದರಲ್ಲಿ ಒಂದಷ್ಟು ಪ್ರಕರಣಗಳು ಖುಲಾಸೆಯಾಗಿದ್ದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಪೊಲೀಸರು ಹೇಳೋದು 10 ಗಂಭೀರ ಪ್ರಕರಣಗಳಿದ್ದಾವೆ ಅಂತ. ಅವರನ್ನ ಸುಮ್ಮನೆ ಗಡೀಪಾರು ಲೀಸ್ಟ್ಗೆ ಹಾಕಲಾಗಿದೆ ಅನ್ನೋದು ಸೌಜನ್ಯ ಪರ ಹೋರಾಟಗಾರರ ವಾದ. ಅವರು ಗಡೀಪಾರ ಆಗೋದಕ್ಕೆ ಅರ್ಹತೆ ಇಲ್ಲದೆ ಇರುವವರು. ಯಾರು? ಮಹೇಶ್ ಶೆಟ್ಟಿ ತಿಮರೋಡಿ. ಅವರನ್ನು ಸುಮ್ಮನೆ ಹೋರಾಟದಿಂದ ವಿಮುಖರಾಗಿಸೋದಕ್ಕೆ ಪ್ರಯತ್ನಗಳು. ಆ ಕಾರಣಕ್ಕಾಗಿ ಅವರನ್ನು ಗಡೀಪಾರು ಮಾಡಲಾಗ್ತಾ ಇದೆ. ಎಲ್ಲಿಯ ಮಂಗಳೂರು, ಎಲ್ಲಿಯ ರಾಯಚೂರಿನ ಮಾನ್ವಿಗೆ ಯಾಕೆ ಆಗ್ತಾ ಇದ್ದಾರೆ? 10 ಹಲವು ಅನುಮಾನಗಳು ನಮಗಿದಾವೆ. ಹಾಗಾಗಿ ಸುಳ್ಳನ್ನ ಗುದ್ದಿ ನಾವು ಸತ್ಯವನ್ನು ಹೊರತರ್ತೀವಿ. ಡಿವೈಎಸ್ಪಿ ವಿರುದ್ಧ ಅವರು ನೇರವಾದ ಆರೋಪ ಮಾಡ್ತಾರೆ. ನ್ಯಾಯಾಲಯಕ್ಕೆ ತಪ್ಪು ಸಂದೇಶಗಳನ್ನು ಕಳುಹಿಸಿಕೊಡಲಾಗಿದೆ. ನ್ಯಾಯಾಲಯವನ್ನು ತಪ್ಪು ಮಾಹಿತಿಗಳಿಂದ ಕನ್ವಿನ್ಸ್ ಮಾಡಲಾಗಿದೆ. ಹಾಗಾಗಿ ಡಿವೈಎಸ್ಪಿಯ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಮೊನ್ನೆ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಇದೇ 2ನೇ ಸಾಕ್ಷಿದಾರ ಜಯಂತ್ ಟಿ ದೂರನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಾವು ವಿಸ್ತೃತವಾದಂತಹ ವರದಿಯನ್ನು ಮಾಡಿದ್ವಿ. ಅದರ ಭಾಗವಾಗಿ ಬೆಳತಂಗಡಿಯ ತಾಲೂಕು ಕಚೇರಿಯ ತಹಶೀಲ್ದಾರರವರ ಮುಖೇನ ಮನವಿಯನ್ನು ಸಲ್ಲಿಸ್ತಾರಂತೆ. ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಹರತಾಳ ಆಚರಿಸಬೇಕಾದ್ರೆ ನಮ್ಮ ಸಂವಿಧಾನದ ಪ್ರಕಾರ ಕಪ್ಪು ಪಟ್ಟಿಯನ್ನು ಧರಿಸಬಹುದು. ಹರತಾಳು, ಬಂದು ಹೀಗೆ. ಸೊ ನಮಗೆ ನ್ಯಾಯ ವಂಚಿತರಾಗ್ತಾ ಇದ್ದೀವಿ, ನಮ್ಮ ನ್ಯಾಯವನ್ನು ಅದುಮಲ ಆಗ್ತಾ ಇದೆ ಎನ್ನುವಂತಹ ಭಾವನೆಗಳನ್ನು ಬಿಂಬಿಸೋದಕ್ಕೆ ಸಂವಿಧಾನ ಕೊಟ್ಟಂಥ ಅಧಿಕಾರ ಕಪ್ಪು ಪಟ್ಟಿ ಧರಿಸೋದು. ನಾವು ಬೇಸರದಲ್ಲಿದ್ದೀವಿ, ಒಂದು ತರಹದ ಶೋಕ ನಮ್ಮನ್ನು ಅಪ್ಪಿಕೊಂಡಿದೆ, ನಮಗೆ ನ್ಯಾಯ ಕೊಡಿಸಿ ಅನ್ನೋ ಭಾವನೆ ಅದು ಕಪ್ಪು ಪಟ್ಟಿ. ಅದನ್ನು ಧರಿಸ್ತಾರಂತೆ ಹಣೆ ಮೇಲೆ. ಕಪ್ಪು ಪಟ್ಟಿಯನ್ನು ಧರಿಸಿ ಬೆಳತಂಗಡಿಯ ತಾಲೂಕು ಕಚೇರಿಯ ಮುಂದೆ ತಹಶೀಲ್ದಾರ್ ಅವರ ಮುಖೇನ ಸಾವಿರಾರು ಹೋರಾಟಗಾರರು ಬಂದು ಮನವಿಯನ್ನು ಸಲ್ಲಿಸ್ತೀವಿ. ಕಾನೂನಾತ್ಮಕವಾಗಿ ನಮಗೆ ರೈಟ್ಸ್ ಇದೆ. ನಮ್ಮ ಮೇಲೆ ಸುಮ್ಮನೆ ಕಾನೂನು ದೌರ್ಜನ್ಯ ಅದು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮಗೆ ನ್ಯಾಯ ಬೇಕು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಕೊಡಲಾಗಿರುವಂತಹ ಗಡೀಪಾರು ಆದೇಶವನ್ನು ವಾಪಸ್ ಪಡಿಬೇಕು. ಆ ಪೈಕಿ ತಿಮರೋಡಿ ಅವರು ಅದರಲ್ಲಿ ಅಧಿಕೃತವಾಗಿ ಭಾಗಿಯಾಗ್ತಾರೆ, ಆ ಬಗ್ಗೆ ಕ್ಲಾರಿಟಿ ಇಲ್ಲ ಇನ್ನು. ಆದರೆ ಗಿರೀಶ್ ಮಟ್ಟಣ್ಣನವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಗಿರೀಶ್ ಮಟ್ಟಣ್ಣನವರು ಬರಲಿದ್ದಾರೆ. ಯಾರು? ಜಯಂತ್ ಟಿ ಸಾಕ್ಷಿದಾರ, ಆತನು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಇನ್ನೂ ಅನೇಕ ಸೌಜನ್ಯ ಪರ ಹೋರಾಟಗಾರರು ಅದರಲ್ಲಿ ಭಾಗಿಯಾಗ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಧಿಕೃತವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರಾ? ನೋ ಕ್ಲಾರಿಟಿ. ಸೊ 27ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಬೆಳತಂಗಡಿಯ ತಾಲೂಕು ಕಚೇರಿಗೆ ಎಲ್ಲ ಸೌಜನ್ಯ ಹೋರಾಟಗಾರರು ಬರಲಿ ಅಂಥೇಳಿ
ಈಗಾಗಲೇ ಸೋಷಿಯಲ್ ಮೀಡಿಯಾ ಮುಖಾಂತರ ಕರೆಯನ್ನು ಕೊಡಲಾಗಿದೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಶಾಸಕರು, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.